ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮತ್ತು ಆಮೇಲೆ KN ಲೇಟೆಸ್ಟ್ ಅಪ್ಡೇಟ್ ಇದೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡ್ಕೊಳ್ಳಿ. ಸೊ ಮೊದಲನೇದು ಹೇಳಬೇಕಂದ್ರೆ NTA ಬಗ್ಗೆ ನಿಮ್ಮ OMR ಶೀಟ್ ಸ್ಕ್ಯಾನ್ ಕಾಪಿ ಆಲ್ರೆಡಿ ಅವೈಲೇಬಲ್ ಇದೆ, ರೆಕಾರ್ಡೆಡ್ ರೆಸ್ಪಾನ್ಸಸ್ ಅವೈಲೇಬಲ್ ಆಗಿದೆ. ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. OMRಲಿ ಅಂದರೆ ನಿಮ್ಮ OMR ಅಲ್ಲಿ ಕರೆಕ್ಟ್ ಇದೆಯಾ, ಏನಾದರೂ ಮಿಸ್ ಆಗಿದೆಯಾ, ನೀವು ಶೇಡ್ ಮಾಡಿರುವಂಥದ್ದು ಮಿಸ್ ಆಗಿದೆಯಾ, ಸೊ ಅದನ್ನು ದಯವಿಟ್ಟು ಕರೆಕ್ಟ್ ನೋಡ್ಕೊಳ್ಳಿ. ಯಾಕಂದ್ರೆ ಅದನ್ನು ಪ್ರೊಸೆಸಿಂಗ್ ಮಾಡಿ ಫಲಿತಾಂಶನ ಕೊಡ್ತಾರೆ. ಒಂದು ವೇಳೆ ತಪ್ಪು ಕಂಡು ಬಂದಲ್ಲಿ ಏನು ಮಾಡಬೇಕು ಅಂದರೆ ನೀವು ಚಾಲೆಂಜ್ ಮಾಡೋಂಥ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ. ಸೊ ಯಾವೊಂದು ಪ್ರಶ್ನೆಯಲ್ಲಿ ಮಿಸ್ಟೇಕ್ ಆಗಿದೆ ಅದನ್ನು ನೀವಲ್ಲಿ ಚಾಲೆಂಜ್ ಆಗ್ಬೋದು. ಅದಕ್ಕೆ ಪ್ರತಿಯೊಂದು ಪ್ರಶ್ನೆಗೆ ₹200 ಚಾರ್ಜ್ ಆಗುವಂಥದ್ದು. UPI ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಅದನ್ನು ಪೇ ಮಾಡಬೇಕು. ಒಂದು ವೇಳೆ ನಿಮ್ಮದು ಕರೆಕ್ಟ್ ಆಗಿತ್ತು ಅಂತಂದರೆ ನಿಮಗೆ ₹200 ರೀಫಂಡ್ ಆಗುತ್ತೆ. ಓಕೆ, ಸೊ ಒಂದ್ಸಲ ಆದರೂ OMR ಶೀಟ್ ಕಂಪಲ್ಸರಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಲಿಂಕ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿ, ಲಾಗಿನ್ ಮಾಡಿ. OTP ಅಲ್ಲಿ ಎಂಟ್ರ್ ಮಾಡಿದಾಗ ನೀವು ಲಾಗಿನ್ ಮಾಡಿಕೊಂಡು ಸೊ ನಂತರ ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಆಮೇಲೆ KE ಬಗ್ಗೆ ಹೇಳಬೇಕು ಅಂತಂದರೆ ನಿನ್ನೆ ಅಂದರೆ 13ನೇ ಜುಲೈ ನಿಮಗೆ ಆಲ್ರೆಡಿ ಒಂದು ಪ್ರೊವಿಷನಲ್ ಫಲಿತಾಂಶನ ಬಿಟ್ಟಿದ್ದಾರೆ ರೌಂಡ್ 1 ಸಂಬಂಧಪಟ್ಟ ಹಾಗೆ. ಯಾರಿಗೆ ಅಲೋಟ್ ಆಗಿದೆಯೋ ಅಥವಾ ಅಲರ್ಟ್ ಆಗಲಿ, ನೀವು ಕಂಪಲ್ಸರಿ ಏನಂತಂದರೆ ನಿಮ್ಮ ರಿಸಲ್ಟ್ ನೋಡಿದ ನಂತರ ಕಟ್ ಆಫ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗಿಂತೂ ಕಡಿಮೆ ಇರುವಂಥ ರ್ಯಾಂಕ್, ನೀವು ಹಾಕಿರುವಂಥ ಕಾಲೇಜ್, ಅದೇ ಕಾಲೇಜ್ ಮತ್ತು ಅದೇ ಕೋರ್ಸಲ್ಲಿ ಏನಾದರೂ ಸೀಟ್ ಅವೈಲೇಬಲ್ ಅವರಿಗೆ ಅಲೋಟ್ ಆಗಿದೆಯಾ, ನಿಮಗೆ ಅಲೋಟ್ ಆಗಿಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ತಪ್ಪು ಕಂಡು ಬಂದಲ್ಲಿ KEಗೆ ನೀವು ಇಮೇಲ್ ಮೂಲಕ ಅವರಿಗೆ ಹೇಳ್ಬೋದು. ಸೊ ಅದರ ಒಂದು ಇಮೇಲ್ ID ಎಲ್ಲ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಬಿಟ್ಟಿರುವಂತಹ ಫಲಿತಾಂಶ ಏನಿದೆ ನೋಡಿ, ಇದು ಫೈನಲ್ ಇಲ್ಲ. ಇದನ್ನು ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಮಾಡ್ಕೊಂಗೂ ಇರೋದಿಲ್ಲ. ಸೊ ವೆಯ್ಟ್ ಮಾಡಿ, ಫೈನಲ್ ನಿಮಗೆ 15ನೇ ತಾರೀಕು ಬರುತ್ತೆ. ಆ ಒಂದು ಫಲಿತಾಂಶ ಬಂದ ನಂತರ ನಿಮಗೆ ಆಮೇಲೆ ಚಾಯ್ಸಸ್ ಮಾಡಬೇಕಾಗತ್ತೆ. ನೀವು ಅಡ್ಮಿಷನ್ ಮಾಡ್ಕೊಳ್ತಿರೋ ಅಥವಾ ಹೋಲ್ಡಲ್ಲಿ ಇಟ್ಕೋತಿರೋ ಅಥವಾ ಸಿಕ್ಕಿರೋಂಥ ಕಾಲೇಜ್ ಡಿಲೀಟ್ ಮಾಡ್ತಿರೋ ಏನು ಅನ್ನೋದನ್ನ ನಿಮಗೆ ಫಲಿತಾಂಶದ ಅಂದರೆ ಚಾಯ್ಸಸ್ ಕೊಟ್ಟಾಗ ನೀವು ನಿರ್ಧಾರ ಮಾಡಬೇಕಾಗುವಂಥದ್ದು. 15ನೇ ತಾರೀಕು ಫಲಿತಾಂಶ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ನಾವು ಡೀಟೇಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿರ್ತೇನೆ. ಒಟ್ಟಾಗಿ ಪ್ರೆಸೆಂಟ್ ಸಿಚುವೇಶನ್ ಏನಂದರೆ ನೀವು ರಿಸಲ್ಟ್ ನೋಡಬೇಕು, ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆಯಲ್ಲ ಅಂತ. ನೀವು ಒಂದು ವೇಳೆ ಕರೆಕ್ಟ್ ಇತ್ತು ಅಂದರೆ ಓಕೆ, ಇಲ್ಲಪ್ಪ ಅಂದರೆ ದಯವಿಟ್ಟು ಇಮೇಲ್ ಮುಖಾಂತರ KEಗೆ ತಿಳಿಸಿ. ಎಲ್ಲ ಪರಿಶೀಲನೆ ಮಾಡಿ ಜುಲೈ 15ನೇ ತಾರೀಕು ಫೈನಲ್ ಫಲಿತಾಂಶ ಬರುವಂಥದ್ದು. ಮುಂದಿನ ಪ್ರೊಸೀಜರ್ ಸಹ ನಿಮಗೆ ವಿಡಿಯೋ ಮುಖಾಂತರ ಹೇಳಲು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅಷ್ಟೇ. ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.